ಇದ್ದಾರೆ, ಬನ್ನಿ. ಇದಕ್ಕಿಂತ ಮುಂಚೆ ಈ ತರ ಏನಾದ್ರು ಬಂದಿತ್ತಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಮದುವೆ ಆಗಿ ಎಷ್ಟು ದಿವಸ ಆಯ್ತು? 1 ವರ್ಷ ಆಯ್ತು. ಮತ್ತೆ ಗೊತ್ತಿಲ್ಲ ಅಂತ ಹೇಳ್ತೀರಲ್ರಿ? ಹೆಂಡತಿ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದೀರಿ? ಮನೆ ಕೆಲಸದವಳ? ಪ್ಲೀಸ್ ಬಗ್ಗೆ ಅಷ್ಟು ಕಾಳಜಿ ಬೇಡವಾ? ಡಾಕ್ಟರ್, ದಯವಿಟ್ಟು ಪೂಜೆಗೆ ಏನಾಗಿದೆ ಅಂತ ಹೇಳಿ. ಶಿ ಈಸ್ ವೆರಿ ಸೀರಿಯಸ್. ಯುವರ್ ವೈಫ್ ಈಸ್ ಸಫರಿಂಗ್ ಫ್ರಮ್ ಸೆರ್ಬ್ರಲ್ ಆನ್ಯೂರಿಸಮ್. ಬ್ರೈನ್ ಕನೆಕ್ಟ್ ಆಗೋ ಮೈನ್ ಬ್ಲಡ್ ವೆಸಲ್ ಡೈರೆಕ್ಟ್ ಆಗಿದೆ. ಅಟ್ ಎನಿ ಮೊಮೆಂಟ್ ರಪ್ಚರ್ ಆಗಿ ಪೇಷಂಟ್ ಕೊಲೆಪ್ಸ್ ಆಗಬಹುದು. ಇದು ಕ್ಯಾನ್ಸರ್ಗಿಂತ ವೆರಿ ಡೇಂಜರಸ್. ಕ್ಯಾನ್ಸರ್ಗಾದರೂ ಸಿಂಪ್ಟಮ್ಸ್ ಇದೆ, ಇದಕ್ಕೆ ಯಾವುದೇ ತರ ಸಿಂಪ್ಟಮ್ಸ್ ಇಲ್ಲ. ಡಾಕ್ಟರ್, ಎಷ್ಟಾದ್ರೂ ಖರ್ಚಾಗಲಿ, ಈಗಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಅರ್ಲಿ ಸ್ಟೇಜಸ್ ಆಗಿದ್ರೆ ಸರ್ಜರಿ ಮಾಡಬಹುದಾಗಿತ್ತು. ನಾವು ಇಟ್ ಇಸ್ ಟೂ ಲೇಟ್. ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್. ಸರ್ಜರಿ ಮಾಡಕ್ ಹೋದ್ರೆ ಪೇಷಂಟ್ ಸಾಯೋ ಚಾನ್ಸಸ್ಸೇ ಜಾಸ್ತಿ. ಡಾಕ್ಟರ್, ಬೇರೆ ಏನೋ ಆಪ್ಷನ್ ಇಲ್ವಾ? ನೋ, ಐ ಆಮ್ ಸಾರಿ. ಅಂದ್ರೆ ಅವ್ರಿಗಿನ್ನು ಎಷ್ಟು ಟೈಮ್ ಇದೆ? ಎಷ್ಟೇ ದಿನ ಬದುಕಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 30 days ಅಂತ ಹೇಳ್ಬೋದು. ಮತ್ತೆ ಇದೇ ತರ ಏನಾದ್ರೂ ಆದ್ರೆ ವಿತಿನ್ 6 hours ಅಲ್ಲಿ ಶಿ ವಿಲ್ ಬಿ ನೋ ಮೋರ್. ಈ ತರ ಹೇಳೋದಕ್ಕೆ ನನಗೂ ಕೂಡ ಬೇಜಾರಾಗ್ತಿದೆ. ಐ ಆಮ್ ಸಾರಿ ಟು ಸೇ. ಇಷ್ಟು ದಿವಸ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು 1 hour ಅಲ್ಲಿ ನಾನು ಡಿಸ್ಚಾರ್ಜ್ ಮಾಡ್ತೀನಿ. ಪ್ಲೀಸ್ ಬಿ ಸಿಟರ್ ಅವತ್ತೆ. ಈ ಭೂಮಿಯ ಎಲ್ಲ